ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕ್ಯಾಂಪ್ಸ್ ಆ್ಯಪನ್ನು ಉಪಯೋಗಿಸ್ಬೇಕಾದ್ರೆ ನಮಗೆ ಉದ್ಭವವಾಗುವ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ನಾವು ಕ್ಯಾಂಪ್ಸ್ ಆ್ಯಪನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಇಲ್ಲಿ ಗಮನಿಸ್ಬೋದು. ನೀವು ಇಲ್ಲಿ ನಿಮ್ಮ ಫೋನ್ನಲ್ಲಿ ಕ್ಯಾಂಪ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಎಲ್ಲಿಂದಲಾದರೂ ನೋಂದಾಯಿಸಿ. ಆದರೆ ಈ ನೋಂದಣಿ ಪ್ರಕ್ರಿಯೆಯು ಒಂದು ಬಾರಿಯ ಚಟುವಟಿಕೆಯಾಗಿರುತ್ತದೆ. ಮತ್ತು ಇಲ್ಲಿ ನಮಗೆ ಏನು ಪ್ರಶ್ನೆಗಳು ಉದ್ಭವವಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ಕ್ಯಾಂಪ್ಸ್ ಆ್ಯಪನ್ನು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋವನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಮತ್ತು ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಆ ವಿಡಿಯೋವನ್ನು ನೀವು ರೆಫರ್ ಮಾಡ್ಬೋದು. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಪ್ರಶ್ನೆ 1, ನಾನು ಕರ್ತವ್ಯ ಆ್ಯಪನ್ನು ಎಲ್ಲಿ ಡೌನ್ಲೋಡ್ ಮಾಡಬಹುದು? ಇದಕ್ಕೆ ಉತ್ತರ, ನೀವು ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ಕರ್ತವ್ಯ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬಹುದು. ಇದಕ್ಕೆ ಸಂಬಂಧವಾಗಿ ಹೇಗೆ ಡೌನ್ಲೋಡ್ ಮಾಡಬೇಕು ಮತ್ತು ಹೇಗೆ ರಿಜಿಸ್ಟರ್ ಆಗಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಅದನ್ನು ನೋಡಿ ನಂತರ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರನ್ನು ಆಗಬಹುದು. ನಂತರ ಎರಡನೇ ಪ್ರಶ್ನೆ, ಕ್ಯಾಂಪ್ಸ್ ಅಥವಾ ಕರ್ತವ್ಯ ಅಪ್ಲಿಕೇಶನ್ಗೆ ರಿಜಿಸ್ಟರನ್ನು ವರ್ಕಿಂಗ್ ಪ್ಲೇಸಲ್ಲೇ ರಿಜಿಸ್ಟರ್ ಆಗಬೇಕಾ ಅಥವಾ ಬೇರೆ ಸ್ಥಳದಲ್ಲೂ ಮಾಡಬಹುದಾ ಅನ್ನೋ ಈ ಪ್ರಶ್ನೆಗೆ ಏನಂದರೆ, ರಿಜಿಸ್ಟರ್ನು ಯಾವ ಸ್ಥಳದಲ್ಲಾದರೂ ಮಾಡಬಹುದು. ಏಕೆಂದರೆ KGID ನಂಬರ್ ವರ್ಕಿಂಗ್ ಲೊಕೇಶನ್ಗೆ ಫೆಚ್ ಆಗಿರುತ್ತದೆ, ಆದರೆ ಹಾಜರಾತಿ ಮಾತ್ರ ವರ್ಕಿಂಗ್ ಲೊಕೇಶನಲ್ಲೇ ಹಾಕಬೇಕು. ಈಗೆಲ್ಲ ತುಂಬ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾವು ಬೇರೆ ಲೊಕೇಶನ್ ಇದ್ದೀವಿ, ಈಗ ರಜಾ ಇದೆ ನಮಗೆ, ನಾವು ಬೇರೆ ಕಡೆ ರಿಜಿಸ್ಟರ್ ಆಗ್ಬೋದಾ ಅಂದರೆ ನೀವು ರಿಜಿಸ್ಟರ್ನ ಎಲ್ಲಿ ಬೇಕಾದರೂ ಆಗ್ಬೋದು, ಆದರೆ ಹಾಜರಾತಿ ಮಾತ್ರ ನೀವು ವರ್ಕಿಂಗ್ ಪ್ಲೇಸ್ನಲ್ಲೇ ಹಾಕಬೇಕು. ಯಾಕಂದರೆ ನೀವು KGID ನಂಬರನ್ನು ರಿಜಿಸ್ಟರ್ ಆಗಬೇಕಾದ್ರೆ ಅಲ್ಲಿ ಕೊಡ್ತೀರಾ, ನಿಮ್ಮ KGID ನಂಬರ್ ನಿಮ್ಮ ವರ್ಕಿಂಗ್ ಪ್ಲೇಸ್ಗೆ ಫೆಚ್ ಆಗಿರುತ್ತೆ. ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಎರಡೂ ಕೂಡ ನಿಮ್ಮ ವರ್ಕಿಂಗ್ ಲೊಕೇಶನ್ಗೆ ಫೆಚ್ ಆಗಿರುತ್ತೆ. ಸೊ ದಟ್ ನೀವು ಎಲ್ಲಿ ಬೇಕಾದರೂ ರಿಜಿಸ್ಟರನ್ನು ಮಾಡ್ಕೋಬಹುದು. ಮೂರನೇ ಪ್ರಶ್ನೆ, ಕರ್ತವ್ಯ ಅಪ್ಲಿಕೇಶನ್ನಲ್ಲಿ ನೋಂದಾಯಿಸಿಕೊಳ್ಳುವ ಮೊದಲು ಬೇಕಾಗುವ ಪೂರ್ವಾಪೇಕ್ಷಿತಗಳು ಯಾವುವು? ಅಂದರೆ ನೀವು ಕರ್ತವ್ಯ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗೋಕ್ಕೂ ನಿಮಗೆ ಏನೇನು ದಾಖಲೆಗಳು ಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ನೀವು ನೋಂದಾಯಿಸಿಕೊಳ್ಳುವ ಮೊದಲು ಈ ಕೆಳಗಿನ ಮಾಹಿತಿಗಳನ್ನು ಹೊಂದಿರಬೇಕು. ಅಂದರೆ ಆಧಾರ್ ಸಂಖ್ಯೆ, ನೀವು ಕ್ಯಾಂಪ್ಸ್ ಆ್ಯಪ್ಗೆ ಥ್ರೂ ಆಧಾರ್ ರಿಜಿಸ್ಟರ್ ಆಗೋದ್ರಿಂದ ನಿಮಗೆ ಆಧಾರ್ ಸಂಖ್ಯೆಯನ್ನು ನೀವು ಹೊಂದಿರಬೇಕು ಮತ್ತು ಅದಕ್ಕೆ OTP ಹೋಗುತ್ತೆ, ನೀವು ಅಲ್ಲಿ KYCಯನ್ನು ಮಾಡಬೇಕಾಗುತ್ತೆ. ನಂತರ ಸರ್ಕಾರಿ ನೌಕರರಿಗೆ KGID ಮತ್ತು ಗುತ್ತಿಗೆ ನೌಕರರಿಗೆ ನೌಕರ ID ಇರಬೇಕಾಗುತ್ತೆ. ಈಗ ಸರ್ಕಾರಿ ನೌಕರರು ಎಲ್ಲರೂ KGID ಇರುತ್ತೆ, ಮತ್ತು ಗುತ್ತಿಗೆ ನೌಕರಿಗೆ ನೌಕರ ID ಏನು ಅಂದರೆ ಮುಂದೆ ತಿಳಿಸ್ಕೊಡ್ತೀನಂತೆ. ನಂತರ ಮೊಬೈಲ್ ಸಂಖ್ಯೆ ಇರಬೇಕು. ಮೊಬೈಲ್ ಸಂಖ್ಯೆ ಯಾವುದಾಗಿರಬೇಕು ಅಂದರೆ ನೀವು HRMSಗೆ ಯಾವುದನ್ನು ಫೆಚ್ ಮಾಡಿರ್ತೀರೋ ಆ ಮೊಬೈಲ್ ಸಂಖ್ಯೆ ಆಗಿರಬೇಕು. ನಂತರ ಸರ್ಕಾರಿ ನೌಕರರಾದಲ್ಲಿ ಸುಗಮ ನೋಂದಣಿ ಪ್ರಕ್ರಿಯೆಯಾಗಿ HRMSನಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯು KGIDಯೊಂದಿಗೆ ಜೋಡಣೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇನ್ ಕೇಸ್ ಆಧಾರ್ ಸಂಖ್ಯೆ KGIDಯೊಂದಿಗೆ ಏನಾದ್ರು ಫೆಚ್ ಆಗಿಲ್ಲ ಅಂದರೆ ನೀವು ನಿಮ್ಮ DDOವನ್ನು ಸಂಪರ್ಕಿಸಬಹುದು. ಮುಂದಿನ ಪ್ರಶ್ನೆ, ಕರ್ತವ್ಯ ಅಪ್ಲಿಕೇಶನ್ ಬಳಸಲು ಯಾರು ಅರ್ಹರು? ಇಲ್ಲಿ ನೋಡಿ, ಕರ್ತವ್ಯ ಅಪ್ಲಿಕೇಶನ್ ಯಾರು ಬಳಸಬಹುದು ಅಂದರೆ KGID ಹೊಂದಿರುವ ಎಲ್ಲ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ವಿವಿಧ ಇಲಾಖೆಯಲ್ಲಿರುವ ಗುತ್ತಿಗೆ ನೌಕರರು ಕರ್ತವ್ಯ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ತಮ್ಮ ಹಾಜರಾತಿ ಗುರುತಿಸಬಹುದು. ಗುತ್ತಿಗೆ ನೌಕರರು ಅಪ್ಲಿಕೇಶನ್ ಅನ್ನು ಬಳಸಲು ತಮ್ಮ ಇಲಾಖೆಯಿಂದ ನೀಡಲ್ಪಡುವ ನೌಕರರ ಐಡಿಯನ್ನು ಹೊಂದಿರಬೇಕಾಗುತ್ತೆ. ಇಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ KGID ಸಂಖ್ಯೆ ಇರುತ್ತೆ. ಏನಾದ್ರು ಗುತ್ತಿಗೆ ನೌಕರರು ಅಥವಾ ಕಾಂಟ್ರಾಕ್ಚುಯಲ್ ಏನಾದ್ರು ಇದ್ರೆ ಅವರು ಇಲ್ಲಿ ನೌಕರರ ಐಡಿಯನ್ನು ಬಳಸಬೇಕಾಗುತ್ತೆ. ನಂತರ ಐದನೇ ಪ್ರಶ್ನೆ, ನನ್ನ KGID ತಪ್ಪಾಗಿದೆ, ನಾನು ಏನು ಮಾಡಬೇಕು? ಇಲ್ಲಿ ನೋಡಿ, ಸರಿಯಾದ KGID ಸಂಖ್ಯೆಯನ್ನು ಪಡೆಯಲು ನಿಮ್ಮ ಡ್ರಾಯಿಂಗ್ ಮತ್ತು ಡಿಸ್ಬರ್ಸ್ಮೆಂಟ್ ಅಧಿಕಾರಿ ಅಂದರೆ DDO ಅವರನ್ನು ನೀವು ಸಂಪರ್ಕಿಸಬೇಕಾಗುತ್ತೆ. ನಂತರ ಆರನೇ ಪ್ರಶ್ನೆ, ಇಲ್ಲಿ ನೋಡಿ, ನೌಕರ ID ಎಂದರೇನು? ನಾನು ಈಗಾಗಲೇ ಹೇಳಿದೆ, ನೌಕರ ID ಅಂದರೆ ಯಾರಿಗೆ ನೌಕರರ ID ಬೇಕು? ಇಲ್ಲಿ ಸರ್ಕಾರಿ ನೌಕರರಾದರೆ ಅವರಿಗೆ KGID ಸಂಖ್ಯೆ ಇರುತ್ತೆ. ನೌಕರರ ID ಯಾರಿಗೆ ಬೇಕು ಅಂದರೆ ಗುತ್ತಿಗೆ ಅಥವಾ ಹೊರಗುತ್ತಿಗೆ ನೌಕರರನ್ನು ನೋಂದಾಯಿಸಲು ಕರ್ತವ್ಯ ತಂಡವು ಪ್ರತ್ಯೇಕವಾಗಿ ನೌಕರ ಐಡಿಯನ್ನು ರಚಿಸುತ್ತದೆ. ಈ ID ಪ್ರತಿ ಸಿಬ್ಬಂದಿಗೆ ನೀಡಲಾಗುವ ಒಂದು ವಿಶಿಷ್ಟ ID ಆಗಿದೆ. ಇದೊಂದು ಯುನಿಕ್ ID ಆಗಿರುತ್ತೆ. ಯಾರೋ ಕಾಂಟ್ರಾಕ್ಚುಯಲ್ ಅಥವಾ ಹೊರಗುತ್ತಿಗೆ ನೌಕರರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಕರ್ತವ್ಯ ಆ್ಯಪ್ಗೆ ನೋಂದಾಯಿಸಿಕೊಳ್ಳಲು ಒಂದು ನೌಕರರ ಐಡಿಯನ್ನು ಕೊಡ್ತಾರೆ, ಅದನ್ನು ನೀವು ಇಲ್ಲಿ ಬಳಸಬೇಕಾಗುತ್ತೆ.
ಮುಂದಿನ ಪ್ರಶ್ನೆ, ಕ್ಯಾಂಪ್ಸ್ನಲ್ಲಿ ಹಾಜರಾತಿಯನ್ನು ಆಫ್ಲೈನ್ನಲ್ಲೂ ಹಾಕಬಹುದಾ? ಹೌದು, ಇಲ್ಲಿ ನೀವು ಕ್ಯಾಂಪ್ಸ್ನಲ್ಲಿ ಹಾಜರಾತಿಯನ್ನ ಆಫ್ಲೈನ್ನಲ್ಲೂ ಹಾಕ್ಬೋದು. ಅದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ. ಆತ್ಮೀಯರೇ, ನೀವು ಕ್ಯಾಂಪ್ಸ್ನಲ್ಲಿ ಆಫ್ಲೈನ್ ಅಟೆಂಡೆನ್ಸ್ ಅನ್ನ ಹಾಕ್ಬೇಕು ಅಂದ್ರೆ, ಈಗ ಆಫ್ಲೈನ್ ಅಟೆಂಡೆನ್ಸ್ ಹಾಕ್ಬೇಕು ಅಂತ ಯಾವಾಗ ಉದ್ಭವ ಆಗುತ್ತೆ ಅಂದ್ರೆ, ಕೆಲವ್ರಿಗೆ ವರ್ಕಿಂಗ್ ಲೊಕೇಶನ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅವ್ರಿಗೆ ನೆಟ್ವರ್ಕ್ ಸಿಗ್ತಾರಲ್ಲ, ಅವಾಗ ಇಲ್ಲಿ ನಾವು ಆಫ್ಲೈನ್ ಅಟೆಂಡೆನ್ಸ್ ಅನ್ನ ಹಾಕ್ಬೋದು. ನಂತರ ನಾವು ಎಲ್ಲಿ ನಮಗೆ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ನಾವು ಇಂಟರ್ನೆಟ್ ಅನ್ನ ಆನ್ ಮಾಡಿದ್ರೆ ಅದು ಸಿಂಕ್ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಮೊದಲಿಗೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಲೊಕೇಶನ್ ಆನ್ ಆಗಿದೆ ಅಂತ ನೀವು ಗಮನಿಸ್ಕೋಬೇಕಾಗುತ್ತೆ. ಮೊದಲಿಗೆ ಲೊಕೇಶನ್ ಆನ್ ಆಗಿರ್ಬೇಕು. ನಂತರ ನೀವು ಇಲ್ಲಿ ಇಂಟರ್ನೆಟ್ ಅನ್ನ ಫಸ್ಟ್ ಡಿಸ್ಕನೆಕ್ಟ್ ಮಾಡಬೇಕು. ಇಂಟರ್ನೆಟ್ ಏನಾದ್ರು ಕನೆಕ್ಟ್ ಆಗಿದ್ರೆ ಅದನ್ನ ಡಿಸ್ಕನೆಕ್ಟ್ ಮಾಡಿ. ಮೇಕ್ ಶ್ಯೂರ್ ಯುವರ್ ಇಂಟರ್ನೆಟ್ ಹ್ಯಾಸ್ ಬಿನ್ ಡಿಸ್ಕನೆಕ್ಟೆಡ್. ನಂತರ ಏನ್ ಮಾಡ್ತೀರಾ, ಇಲ್ಲಿ ಕ್ಯಾಂಪ್ಸ್ ಆಪ್ಗೆ ನೀವು ಎಂಟರ್ ಆಗ್ಬೇಕಾಗುತ್ತೆ. ಕ್ಯಾಂಪ್ಸ್ ಆಪ್ ಅನ್ನ ಓಪನ್ ಮಾಡಿ. ಕ್ಯಾಂಪ್ಸ್ ಆಪ್ ಅನ್ನ ಓಪನ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ನಿಮ್ಗೆ ಪಾಪ್ ಅಪ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆಯೋ ಇಲ್ವಾ ಅಂತ ಅದು ಚೆಕ್ ಮಾಡುತ್ತೆ. ನಂತರ ನೀವು ಮತ್ತೆ ಬ್ಯಾಕ್ ಅನ್ನ ಬನ್ನಿ. ಬ್ಯಾಕ್ ಬಂದ ನಂತರ ಇದನ್ನ ಕ್ಲಿಯರ್ ಮಾಡಿ. ಮತ್ತೆ ಇಲ್ಲಿ ನೀವು ಕ್ಯಾಂಪ್ಸ್ ಆಪ್ ಅನ್ನ ಓಪನ್ ಮಾಡಿ. ಈಗ ಕ್ಯಾಂಪ್ಸ್ ಆಪ್ ಅನ್ನ ಓಪನ್ ಮಾಡಿದ ನಂತರ ಇಲ್ಲಿ ನೋ ಇಂಟರ್ನೆಟ್ ಕನೆಕ್ಷನ್, ಡು ಯು ವಾಂಟ್ ಟು ಮಾರ್ಕ್ ಅಟೆಂಡೆನ್ಸ್ ಆಫ್ಲೈನ್ ಅಂತ ಕೇಳುತ್ತೆ. ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಚೆಕ್ ಇನ್ ಮತ್ತೆ ಚೆಕ್ ಔಟ್ ಅನ್ನ ಆಗ್ಬಹುದು. ಆಫ್ಲೈನ್ ಅಟೆಂಡೆನ್ಸ್ ಅನ್ನ ಹೀಗೆ ಹಾಕ್ಬೇಕಾಗುತ್ತೆ. ನಂತರ ನಿಮ್ಗೆ ನೆಟ್ವರ್ಕ್ ಎಲ್ಲಿ ಸಿಗುತ್ತೋ ಅಲ್ಲಿ ಇಂಟರ್ನೆಟ್ ಅನ್ನ ಆನ್ ಮಾಡಿ. ನಂತರ ಅದು ಇಲ್ಲಿ ಫೆಚ್ ಆಗುತ್ತೆ. ಮುಂದಿನ ಪ್ರಶ್ನೆ, ನಾನು ನನ್ನ ಹಾಜರಾತಿ ವರದಿಯನ್ನು ವೀಕ್ಷಿಸುವುದು ಹೇಗೆ? ನೀವು ಹಾಜರಾತಿಯನ್ನು ಗುರುತಿಸಿದ ನಂತರ ನೀವು ಏನು ಡೈಲಿ ಹಾಜರಾತಿಯನ್ನ ಹಾಕ್ತೀರಾ, ಹಾಜರಾತಿಯನ್ನ ಹಾಕಿದ ನಂತರ ಇಲ್ಲಿ ಚೆಕ್ ಇನ್ ಚೆಕ್ಔಟ್ ಅನ್ನ ಮಾಡಬೇಕಾಗುತ್ತೆ. ನಿಮ್ಮ ಹಾಜರಾತಿ ವರದಿಯನ್ನು ವೀಕ್ಷಿಸಲು ವರದಿ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಹಾಜರಾತಿ ವರದಿಯನ್ನ ವೀಕ್ಷಿಸಬಹುದು. ಅಲ್ಲಿ ನಿಮಗೆ ಕ್ಯಾಂಪ್ಸ್ ಆಪ್ ಅಲ್ಲಿ ವರದಿ ಇಂಗ್ಲಿಷ್ ಅಲ್ಲಿ ರಿಪೋರ್ಟ್ ಅಂತ ಇರುತ್ತೆ. ನೀವು ಆ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಹಾಜರಾತಿ ವರದಿಯನ್ನು ರಿಪೋರ್ಟ್ ಅನ್ನ ನೀವು ನೋಡಬಹುದು. ಪ್ರತಿಯೊಂದು ದಿನದ ರಿಪೋರ್ಟ್ ಅನ್ನ ಕೂಡ ನೀವು ನೋಡಬಹುದು. ನೀವು ರಜಾ ಹಾಕಿದ್ರೆ ಅಲ್ಲೂ ಕೂಡ ಅದು ಕೂಡ ಎಂಟ್ರಿ ಆಗಿರುತ್ತೆ. ಮತ್ತೆ ನೀವು ಪ್ರೆಸೆಂಟ್ ಇದ್ರೆ ಪ್ರೆಸೆಂಟ್ ಅಂತ ಎಂಟ್ರಿ ಆಗಿರುತ್ತೆ, ಆಬ್ಸೆಂಟ್ ಆಗಿದ್ರೆ ಆಬ್ಸೆಂಟ್ ಅಂತ ಎಂಟ್ರಿ ಆಗಿರುತ್ತೆ. ಸೊ ಓವಡಿ ಏನಾರು ಎಂಟ್ರಿ ಮಾಡಿದ್ರೆ ಓವಡಿ ಅಂತ ಎಂಟ್ರಿ ಆಗಿರುತ್ತೆ. ನೀವು ಅದನ್ನ ರಿಪೋರ್ಟ್ ಅಲ್ಲಿ ಕೂಡ ನೋಡ್ಕೋಬಹುದು. ನಂತರ 9ನೇ ಪ್ರಶ್ನೆ, ಆಧಾರ್ ದೃಢೀಕರಣ ಪ್ರಕ್ರಿಯೆಯ ಸಮಯದಲ್ಲಿ ನನಗೆ OTP ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ, ನಾನು ಏನು ಮಾಡಬೇಕು? ಅಂದ್ರೆ ಇಲ್ಲಿ ಕೆಲವು ಟೈಮ್ ಏನಾಗುತ್ತೆ, ನೆಟ್ವರ್ಕ್ ಇಶ್ಯೂ ಎಲ್ಲ ಇರುತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ಸಮಯದ ನಂತರ ಪುನಃ ಪ್ರಯತ್ನಿಸಿದ್ರೆ ಖಂಡಿತ ನಿಮಗೆ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಫೆಚ್ ಆಗಿದ್ರೆ ಖಂಡಿತವಾಗಿ ನಿಮಗೆ OTP ಬರುತ್ತೆ. ನಂತರ 10ನೇ ಪ್ರಶ್ನೆ, ನಾನು ನನ್ನ ಫೋನ್ ಕಳೆದುಕೊಂಡಿದ್ದೇನೆ ಮತ್ತು ಹೊಸ ಮೊಬೈಲ್ ಬಳಸಿಕೊಂಡು ಹಾಜರಾತಿಯನ್ನು ಗುರುತಿಸಲು ಬಯಸುತ್ತೇನೆ, ನಾನು ಏನು ಮಾಡಬೇಕು? ಖಂಡಿತವಾಗಿ ನೀವು ಫೋನ್ ಕಳ್ಕೊಂಡಿದ್ರೆ ಬೇರೆ ಮೊಬೈಲ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು. ಅಂದರೆ ಖಂಡಿತವಾಗಿ ನೀವು ಮೊಬೈಲಲ್ಲಿ ಬೇರೆ ಮೊಬೈಲ್ ರಿಜಿಸ್ಟರ್ ಅನ್ನು ಮಾಡ್ಬೋದು. ನೀವು ನಿಮ್ಮ ಹೊಸ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಕರ್ತವ್ಯ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಬಳಸಿ ಲಾಗಿನ್ ಅನ್ನ ಮಾಡಬಹುದು. ಮುಂದಿನ ಪ್ರಶ್ನೆ, ನನ್ನ ಕಚೇರಿ ಸ್ಥಳ ತಪ್ಪಾಗಿದೆ, ನಾನು ಏನು ಮಾಡಬೇಕು? ಕಚೇರಿ ಸ್ಥಳ ತಪ್ಪಾಗಿದ್ರೆ ನೀವು ನಿಮ್ಮ DDO ಅಥವಾ ಇಲಾಖೆ ನೋಡಲ್ ಅಧಿಕಾರಿಯನ್ನ ಸಂಪರ್ಕಿಸಿ. ನಂತರ ಅವರು ಅದನ್ನ ಸರಿಯನ್ನ ಮಾಡಿಕೊಡ್ತಾರೆ. ನಂತರದ ಪ್ರಶ್ನೆ, ನಾನು ಡೆಪ್ಯುಟೇಷನ್ ಅಥವಾ ಹೆಚ್ಚುವರಿ ಅಥವಾ ಇತರ ಕಚೇರಿ ಕರ್ತವ್ಯಗಳಲ್ಲಿದ್ದೇನೆ, ಕರ್ತವ್ಯ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ಹಾಜರಾತಿಯನ್ನು ಗುರುತಿಸಬಹುದೇ? ಹೌದು, ಇಲ್ಲಿ ನೀವು ನಿಮ್ಮ ನಿಯೋಜಿತ ಅಥವಾ ಹೆಚ್ಚುವರಿ ಅಥವಾ ಇತರೆ ಕಚೇರಿ ಕರ್ತವ್ಯಗಳ ಸ್ಥಳದಿಂದಲೂ ಹಾಜರಾತಿಯನ್ನ ಗುರುತಿಸಬಹುದು. ಆದರೆ ಇದಕ್ಕಾಗಿ ನಿಮ್ಮ ಕಚೇರಿಯ ಅಕ್ಷಾಂಶ ಮತ್ತು ರೇಖಾಂಶದ ಮಾಹಿತಿಯನ್ನು HRMS ನಲ್ಲಿ ನವೀಕರಿಸಬೇಕಾಗುತ್ತದೆ. ಅಂದ್ರೆ ನಾನು ಈಗ ಹೇಳಿದಾಗಲೇ ನೀವು ರಿಜಿಸ್ಟರ್ ಅನ್ನ ಎಲ್ಲಾದ್ರೂ ಮಾಡ್ಕೋಬಹುದು. ನಿಮ್ಗೆ ನಿಮ್ಮ KGID ನಂಬರ್ ನಿಮ್ಮ ವರ್ಕಿಂಗ್ ಲೊಕೇಶನ್ಗೆ ಫೆಚ್ ಆಗಿದ್ರೆ ನೀವು ಎಲ್ಲಿ ಬೇಕಾದ್ರೂ ರಿಜಿಸ್ಟರ್ ಆಗ್ಬೋದು. ಆದರೆ ನೀವು ಹಾಜರಾತಿಯನ್ನ ನೀವು ವರ್ಕಿಂಗ್ ಪ್ಲೇಸ್ ನಲ್ಲಿ ಹಾಕ್ಬೇಕಾಗುತ್ತೆ. ಇದು ಅಷ್ಟೇ, ನಿಮ್ಮ KGID ನಂಬರ್ಗೆ ನೀವು ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ ಅಂದ್ರೆ ಅಕ್ಷಾಂಶ ಮತ್ತೆ ರೇಖಾಂಶವನ್ನ ನೀವು KGID ನಂಬರ್ ಜೊತೆಗೆ HRMS ನಲ್ಲಿ ಫೆಚ್ ಮಾಡಿಸಬೇಕಾಗುತ್ತೆ. ಅದಕ್ಕೆ ನೀವು DDO ಅನ್ನ ಸಂಪರ್ಕಿಸಬೇಕಾಗುತ್ತೆ. ನಂತರ ನೀವು ಎಲ್ಲಿ ನೀವು ಡೆಪ್ಯುಟೇಷನ್ ಇರ್ತೀರಾ ಅಥವಾ ಬೇರೆ ಕಚೇರಿಯಲ್ಲಿ ಕರ್ತವ್ಯ ಮಾಡ್ತಾ ಇರ್ತೀರಾ ಅಲ್ಲಿಂದನೂ ಕೂಡ ನೀವು ಹಾಜರಾತಿಯನ್ನ ಹಾಕಬಹುದು. ಈ ವಿಡಿಯೋದಲ್ಲಿ ನಾವು ನಮ್ಮ ಕರ್ತವ್ಯ ಆ್ಯಪನ್ನು ಬಳಸಬೇಕಾದರೆ ನಮಗೆ ಉದ್ಭವ ಆಗುವ ಪ್ರಶ್ನೆಗಳು, ಅದಕ್ಕೆ ನಾನು ಉತ್ತರಗಳನ್ನು ಇಲ್ಲಿ ತಿಳಿಸಿದ್ದೇನೆ.
ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ನೂ ಏನಾದರೂ ಬೇರೆ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದಕ್ಕೆ ಉತ್ತರಗಳನ್ನು ನೀಡಲು ನಾನು ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಕಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.